ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ದೇವರು ಎಲ್ಲರನ್ನೂ ಆಶೀರ್ವದಿಸಿ ಎಲ್ಲರನ್ನೂ ಸಂತೋಷವಾಗಿಡಲಿ. ಸ್ನೇಹಿತರೆ, ಆತ್ಮೀಯ ಬಂಧುಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ತಿಳಿದಂತಹ ಯೇಸುವಿನ ಜೀವನ ಚರಿತ್ರೆ ಈ ಒಂದು ಅಂಶವನ್ನು ಹೇಳೋದಕ್ಕೆ ಬಯಸ್ತೀನಿ. ಇದನ್ನು ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಈ ವಿಡಿಯೋವನ್ನು ಹಾಕಿ ಕೇಳಿಸಿ ಮತ್ತು ತೋರಿಸಿ. ಎಲ್ಲರನ್ನು ದೇವರು ಮುಟ್ಟಲಿ. ಎಲ್ಲ ಮಕ್ಕಳನ್ನು, ದೊಡ್ಡವರನ್ನು, ಸಣ್ಣವರನ್ನು, ವಯೋವೃದ್ಧರನ್ನು ಎಲ್ಲರನ್ನು ದೇವರು ಮುಟ್ಟಲಿ. ನಮ್ಮ ಮಕ್ಕಳಿಗೆ ನಾವು ಈಗಿನಿಂದಲೇ ಯೇಸು ಸ್ವಾಮಿಯ ಪರಿಚಯ, ಸತ್ಯವೇದದ ಪರಿಚಯ ಇದೆಲ್ಲವನ್ನು ಮಾಡಿಕೊಡುವ ಮೂಲಕ ಅವರನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಸೋಣ ಎನ್ನುವಂತಹ ಒಂದು ಬಯಕೆಯಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮ್ಮ ಮಕ್ಕಳಿಗೂ ನೋಡಿಸಿ. ಹಾಗೆ ಆತ್ಮೀಯ ಸ್ನೇಹಿತರೆ ಮತ್ತು ಸಹೋದರ ಸಹೋದರಿಯರೇ, ಎಲ್ಲರಿಗೂ ದೇವರ ಹೆಸರಿನಲ್ಲಿ ನಿಮಗೆ ವಂದನೆಗಳು. ಇಂದು ನಾನು ಯೇಸು ಕ್ರಿಸ್ತನ ಜೀವನ ಕಥೆ ಎಂಬ ವಿಷಯದ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೇಳ್ತಿರೋರು, ನೋಡ್ತಿರೋರು ಎಲ್ಲರೂ ದಯವಿಟ್ಟು ಯೇಸು ಸ್ವಾಮಿಯನ್ನು ಆರಾಧಿಸಿ, ಅವರನ್ನು ವಿಶ್ವಾಸಿಸಿ, ಅವರನ್ನು ನೀವು ಪ್ರೀತಿಸಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯೇಸು ಕ್ರಿಸ್ತನು ಪ್ರೀತಿ, ಶಾಂತಿ, ದಯೆ ಮತ್ತು ಕ್ಷಮೆಯ ಪ್ರತಿರೂಪವಾಗಿದ್ದರು. ಅವರ ಜೀವನವು ಮಾನವ ಕುಲಕ್ಕೆ ಮಾರ್ಗದರ್ಶಕವಾಗಿದೆ. ಯೇಸು ಕ್ರಿಸ್ತರು ಅಂದರೆ ಅವರ ಒಂದು ಜೀವನ ಚರಿತ್ರೆಯನ್ನು ನೋಡೋದಾದರೆ, ಯೇಸು ಕ್ರಿಸ್ತರು ಬೆತ್ಲೆಹೆಮ್ ಎಂಬ ಊರಲ್ಲಿ ಮರಿಯಮ್ಮ ಮತ್ತು ಯೋಸೇಫರ ಮಗನಾಗಿ ಜನಿಸಿದರು. ಅವರ ಜನನವು ದೇವರ ಆಶೀರ್ವಾದವೆಂದು ಪರಿಗಣಿಸಲಾಗಿದೆ. ಬಾಲ್ಯದಿಂದಲೇ ಯೇಸು ಜ್ಞಾನ ಮತ್ತು ದಯೆಯಿಂದ ತುಂಬಿದವರಾಗಿದ್ದರು. ಅವರು ಜನರಿಗೆ ದೇವರ ಪ್ರೀತಿಯ ಸಂದೇಶವನ್ನು ಸಾರಿದರು. ಬಡವರಿಗೆ ಸಹಾಯ ಮಾಡುವುದು, ರೋಗಿಗಳನ್ನು ಗುಣಪಡಿಸುವುದು, ಹಸಿದವರಿಗೆ ಆಹಾರ ನೀಡುವುದು ಅವರ ಜೀವನದ ಮುಖ್ಯ ಕಾರ್ಯವಾಗಿತ್ತು. ಯೇಸು ಕ್ರಿಸ್ತರು ಒಬ್ಬರನ್ನೊಬ್ಬರು ಪ್ರೀತಿಸಿ ಎಂದು ಬೋಧಿಸಿದರು. ಹಾಗಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹೌದು, ಅದು ಕಷ್ಟವೇ ಸ್ವಲ್ಪ, ಆದರೆ ಅದನ್ನು ನಾವು ರೂಢಿಸಿಕೊಂಡಾಗ ಅದು ನಮಗೆ ಹೆಚ್ಚು ಪರಿಚಿತವಾಗಿ ಹೋಗ್ಬಿಡುತ್ತೆ. ಅವರು ಶತ್ರುಗಳನ್ನು ಕ್ಷಮಿಸುವ ಗುಣವನ್ನು ಕಲಿಸಿದರು. ನೋಡಿ, ಯಾರಿಗಿರುತ್ತೆ ಈಗಿನ ಕಾಲದಲ್ಲಿ ಅಲ್ವಾ? ಆದರೆ ಆ ಗುಣವನ್ನು ನಾವು ಕ್ರಮೇಣವಾಗಿ ರೂಢಿಸ್ಕೊಳ್ಬೇಕು ಮಕ್ಕಳೇ, ಹಾಗೂ ದೊಡ್ಡವರೇ ಎಲ್ಲರಿಗೂ ನಾನು ಹೇಳ್ತಾ ಇರೋದು. ನಾವು ಸಹ ಅದನ್ನು ರೂಢಿಸ್ಕೊಳ್ಬೇಕಾಗಿದೆ. ಮಾನವರ ಪಾಪಗಳಿಗಾಗಿ ಅವರು ಶಿಲುಬೆಯಲ್ಲಿ ಬಲಿಯಾದರು. ಶಿಲುಬೆ ಅಂತ ಹೇಳಿದ್ರೆ ಕ್ರಾಸ್ ಇದೆಲ್ಲ ಅದು. ಆದರೆ 3ನೇ ದಿನ ಅವರು ಪುನರುತ್ಥಾನ ಹೊಂದಿದರು ಎಂಬ ನಂಬಿಕೆ ಕ್ರೈಸ್ತರಲ್ಲಿ ಇದೆ. ಮತ್ತು ಎಲ್ಲರಲ್ಲಿಯೂ ಸಹ ಆ ಸತ್ಯ ಇದ್ದೇ ಇದೆ. ಅವರ ಜೀವನವು ನಮಗೆ ಸತ್ಯ, ಪ್ರೀತಿ, ಸೇವೆ ಮತ್ತು ಕ್ಷಮೆಯ ಮಹತ್ವವನ್ನು ತಿಳಿಸುತ್ತದೆ. ಯೇಸು ಕ್ರಿಸ್ತರ ಜೀವನವು ಎಲ್ಲರಿಗೂ ಆದರ್ಶವಾಗಿದೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ. ನಾವು ಕೂಡ ಅವರಂತೆ ಪ್ರೀತಿ, ದಯೆ ಮತ್ತು ಸಹಾಯ ಮಾಡುವ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗಾಗಿ ಎಲ್ಲರೂ ನಿಮ್ಮ ಕರಗಳನ್ನು ಜೋಡಿಸಿ ಯೇಸು ಕ್ರಿಸ್ತರಲ್ಲಿ ಏಕಾಗ್ರತೆಯಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ. ಪ್ರಿಯ ದೇವರೇ, ನಮಗೆ ಯೇಸು ಕ್ರಿಸ್ತನಂತೆ ಪ್ರೀತಿ, ಶಾಂತಿ ಮತ್ತು ದಯೆಯಿಂದ ಬದುಕುವ ಶಕ್ತಿಯನ್ನು ಕೊಡು. ಎಲ್ಲರನ್ನೂ ಪ್ರೀತಿಸಲು ಸಹಾಯ ಮಾಡು ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯಲು ನಮ್ಮನ್ನು ನಡೆಸು. ನಿನ್ನ ನೀತಿ, ನಿನ್ನ ಶಾಂತಿ, ನಿನ್ನ ನ್ಯಾಯ ಮಾರ್ಗದಲ್ಲಿ ಸದಾಕಾಲವೂ ನಾವು ನಡೆಯುವಂತೆ ಪ್ರೇರೇಪಿಸು. ಹೆಜ್ಜೆ ಹೆಜ್ಜೆಗೂ ನಮ್ಮೊಂದಿಗೆ ಇದ್ದು ನಮಗೆ ಸಹಾಯ ಮಾಡು. ನಿಮ್ಮ ವಾಕ್ಯ ಹೇಳುವಂತೆ, ನಾನು ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿದ್ದೇನೆ. ಹೌದು ಸ್ವಾಮಿ, ಇದನ್ನು ನಂಬಿ ನಾವು ಜೀವನವನ್ನು ಸಾಗಿಸುತ್ತೇವೆ. ಸದಾಕಾಲ
ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತು ನಮ್ಮನ್ನು ಕಾಪಾಡುತ್ತಿರುವುದಕ್ಕಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳು ದೇವರೇ. ನಿಮಗೆ ಸ್ತೋತ್ರ, ಧನ್ಯವಾದಗಳು, ಕೃತಜ್ಞತೆಗಳು, ಮಹಿಮೆಗಳು ಸಲ್ಲಲಿ. ನಿಮ್ಮ ಸತ್ಯದ ಮಾರ್ಗದಲ್ಲಿ ನಡೆಯಲು ನಮ್ಮನ್ನು ನಡೆಸಿ, ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ದೇಶವನ್ನು ಆಶೀರ್ವದಿಸಿ. ಈ ವಿಡಿಯೋವನ್ನು ಕೇಳುತ್ತಿರುವಂತಹ, ನೋಡುತ್ತಿರುವಂತಹ ಎಲ್ಲರನ್ನು ಮುಟ್ಟು ತಂದೆ, ಅವರನ್ನು ಆಶೀರ್ವದಿಸು. ಅವರಲ್ಲಿರುವ ಎಲ್ಲ ನೋವುಗಳನ್ನು ಹೋಗಲಾಡಿಸಿ ಅವರನ್ನು ಆಶೀರ್ವದಿಸಿ. ಆಮೇನ್.